ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆದ ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ 11 ಗಂಟೆ ಆಗಿರ್ಬೇಕು ಟೈಮು. ಸೊ ಇವಾಗ ಅಮಾವಾಸ್ಯೆ ಇವತ್ತು ಪೂಜೆ ಎಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು. ಸೊ ಇವತ್ತಿನ ಲಾಗ್ ವಿಶೇಷ ಬಂದು ಎಷ್ಟೋ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಏನಂತ ಹೇಳಿದ್ರೆ, ಅಕ್ಷಯ ತೃತೀಯ 2 ದಿನ ಬಂದಿದೆ, ಯಾವ ದಿನ ಮಾಡಿದ್ರೆ ಶ್ರೇಷ್ಠ, ಮತ್ತು ಅಕ್ಷಯ ತೃತೀಯ ದಿನ ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಬೇಕಾ, ನಮ್ಮ ಹತ್ರ ಅಷ್ಟು ಯೋಗ್ಯತೆ ಇಲ್ಲ, ಚಿನ್ನ ಖರೀದಿ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತಾ. ಸೊ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತೀನಿ. ಅದ್ರ ಜೊತೆಗೆ ಅಕ್ಷಯ ತೃತೀಯ ದಿನ ನೀವು ಈ ಒಂದು ಕೆಲಸ ಮಾಡಿದ್ರೆ ಖಂಡಿತ ಬಡವರಾಗೋದಂತೂ ಗ್ಯಾರಂಟಿ. ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಏನು ಕೆಲಸ ಅಂತಲೂ ಹೇಳ್ತೀನಿ. ಹಾಗಾಗಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪೂಜೆ ಮಾಡ್ತಾ ಮಾಡ್ತಾ ನಿಮಗೆ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ಅಕ್ಷಯ ತೃತೀಯ. ಹಾಗೆ ಅಕ್ಷಯ ತೃತೀಯ ದಿನ ನಾನು ಕೂಡ ಪೂಜೆ ಮಾಡಬೇಕು. ಸೊ ಅದಕ್ಕೂ ಕೂಡ ನಾಳೆ ಶಾಪಿಂಗ್ ಹೋಗಬೇಕು. ಸೊ ಅದು ಕೂಡ ಏನೇನು ತೊಗೊಂಬಂದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ನಾನು ಯಾವ ಥರ ಅಕ್ಷಯ ತೃತೀಯ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಸದ್ಯಕ್ಕೆ ಇವಾಗ ಅಕ್ಷಯ ತೃತೀಯ ಬಗ್ಗೆ ಹೇಳೋಣ. ಸೊ ಯಾವಾಗ ಅಕ್ಷಯ ತೃತೀಯ, ಏನು ಮಾಡಬೇಕು ಏನು ಮಾಡಬಾರ್ದು, ಬನ್ನಿ ನೋಡೋಣ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಅಂತ. ಸೊ ಪೂಜೆಗೆ ಅಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಾಮಾನೆಲ್ಲ ತಗೊಳ್ತಿದ್ದೀನಿ. ಸೊ ಅದಾದಮೇಲೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡಾದ್ಮೇಲೆ ಪೂಜೆ ಮಾಡ್ತೀನಿ. ಅದಾದಮೇಲೆ ಸಿಗ್ತೀನಿ. ಸೊ ನಮ್ಮ ಗಿಡದಲ್ಲಿ ಹೂ ಆಗಿದೆ. ನೋಡಿ ಎಷ್ಟು ಹೂಗಳಾಗಿದೆ. ಎಲ್ಲ ಕೂಡ ಇವಾಗ ತೆಗಿತೀರಿ. ಪೂಜೆಗೆ ನನಗೆ ನೆನಪೇ ಆಗಿಲ್ಲ ತರಿಸ್ಬೇಕು ಅಂತ. ಸೊ ಹಾಗಾಗಿ ಇವೇ ಇಟ್ಟು ಇವಾಗ ಪೂಜೆ ಮಾಡ್ತೀನಿ. ಕರಿಬೇವು ಗಿಡ ನೋಡಿ ನಮ್ಮದು ಎಷ್ಟು ದೊಡ್ಡದಾಗಿದೆ. ಇಷ್ಟರಲ್ಲಿ ಏನು ಚೆನ್ನಾಗಿ ಬೆಳೆದಿದೆ. ನನ್ನ ಮಕ್ಕಳ ರಿಮೋಟ್ ಕಿತ್ಲಾಟ ನೋಡಿ ಹೆಂಗೆ ನಡೀತೈತೆ. ಕೊಡು ಬಬ್ಲು, ಕೊಡ, ಆಮೇಲೆ ಕೊಡ್ತಾವ. ಫಸ್ಟ್ ನೀ ಅವ್ನು ನೋಡ್ಕೊಡ್ತಾನೆ. ಬಲ್ಲಮ್ಮ ಬಿಡ, ಇಷ್ಟೊತ್ತು ನೀ ನೋಡಿಲ್ಲ, ಈಗ ಅವ್ನು ನೋಡ್ಲಿ. ಮುಗಿತೈತೆ, ಇರ್ಲಿ, ಕೊಡು ಬಬ್ಲು, ಕೊಟ್ಬಿಡ, ಹೊಡಿತೀನಿ. ಅದ ಅಮ್ಮ ಮಮ್ಮಿ, ಏನು ನಿಮ್ದು ಆಟ? ಬಬ್ಲು ಕೊಟ್ಬಿಡಮ್ಮ, ಕೊಟ್ಬಿಡು, ಇರ್ಲಿ, ಕೊಡು. ಬಲ್ಲಮ್ಮ, ಯಾಕೆ ಹೊಡಿತಿ ತಮ್ಮಗೆ? ಹೈ ತೀಟೆ ನನ್ನ ಮಗನೆ. ಎದ್ದಳು ಬಂಗಾರಿ, ಅವಳು ಬರ್ತೀನಿ. ಕೊಡು, ಎದ್ದಮ್ಮ, ಹೊಡಿತೀನಿ. ಇರ್ಲಿ, ಕೊಡು, ಎದ್ದ ಬಂಗಾರಿ, ಇರ್ಲಿ, ಶಾಣ ಬಂಗಾರಿ, ನೀನೇ ಗುಡ್ ಬಾಯ್. ಕೊಟ್ಬಿಡಮ್ಮ, ನಾನು ಹೊಡಿತೀನಿ. ನಾನು ಹೊಡಿತೀನಿ. ಮಮ್ಮಿ ನೋಡಿ ಇಷ್ಟೊತ್ತು ಕಿತ್ಲಾಡಿದ್ರು ರಿಮೋಟ್ ಸಲುವಾಗಿ. ಈಗ ಇಬ್ರು ಒಂದಾಗಿ ಊಟ ತಿಂತವ್ರೆ. ನಾವು ಇವ್ರ ಮಧ್ಯೆ ಹೋಗಿ ಕಿತ್ಲಾಡಿ ಹೊಡೆದಾಡ್ಕೊಂಡ್ರೆ ಅಷ್ಟೇ ಕತೆ. ಇವ್ರು ಮತ್ತೆ ಒಂದಾಗ್ತಾರೆ, ನಾವೇ ಬೇರೆ ಆಗೋದು ಅಲ್ವಾ? ನಿಮ್ಮ ಮನೆಯಲ್ಲೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನೋಡಿ ನನ್ನ ಮಕ್ಕಳು ಹೆಂಗಿದ್ದಾರೆ. ಒಂದು ಕ್ಷಣ ಇಬ್ಬರು ಕಿತ್ಲಾಡೋದು, ಆನಂತರ ಇಬ್ಬರು ಒಂದಾಗ್ಬಿಡೋದು. ನಿಧಾನಕ್ಕೆ ತಿನ್ರಿ, ಚೆಲ್ಬಾರ್ದು. ನೋಡು ಬಟ್ಟೆಲೆಲ್ಲ ಚಲ್ಕೊಂಡು ನೋಡಿ ಹೆಂಗೆ ಮಾಡ್ತವ್ರು ನೋಡಿ. ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಮತ್ತೆ ತಲೆ ತಿಂತಾರೆ ಇವಾಗ. ಬಲ್ಲುಮ್ಮ ನೀಟಾಗಿ ತಿನ್ರಿಮ್ಮ. ನೋಡಿ ಜಾಸ್ತಿ ಇದ್ದಾಗ ತಿನ್ನೋಲ್ಲ, ಸ್ವಲ್ಪ ಇದ್ದಾಗೆ ಇಬ್ರಿಗೂ ಬೇಕು. ಬಾಬಾ ಏನು ಕತೆ ಕೇಳ್ತೀರಾ ಇವರಿಬ್ಬರದು? ಬೇಡ. ಜಾಸ್ತಿ ಇದ್ದಾಗ ತಿನ್ರೋ ಅಂತ ಮುದ್ದು ಮಾಡಿ ತಿನ್ಸಿದ್ರು ತಿನ್ನಲ್ಲ. ಸ್ವಲ್ಪ ಇದ್ದಾಗ ನನಗೆ ಬೇಕು ನಿನಗೆ ಬೇಕು. ನೋಡಿ ಇವನ ಕತೆ ನೋಡಿ. ಹಿಂಗೆ ಮಾಡ್ತಾರ ಯಾರನ? ಮಮ್ಮುನ ನೀಟಾಗಿ ತಿನ್ನಬೇಕು.
ಎಲ್ಲ ನೀಟಾಗಿ ಬೆಳೆದಾಕ್ರಿ ಅದನ್ನ. ಒದ್ದೆ ಕೊಡ್ತೀನಿ ಈಗ. ಬೆಳೆದಾಕ್ರಿ, ನೀಟಾಗಿ ಬೆಳೆದಾಕ್ರಿ. ನೋಡು ಮಗನೆ ಹೆಂಗಾಡ್ತಾ ಇದ್ದೀರಿ ನೋಡು. ಇಲ್ಲಿ ನೋಡೋರ್ಗ ನೋಡಿ ಮನೆ ನೋಡಿ. ಯಾರನ್ನ ಮಕ್ಳಿದ್ದವ್ರ ಮನೆ ನೀಟ್ ಇರುತ್ತಾ? ನಮ್ಮ ಮನೇಲಂತೂ ನೀಟ್ ಇರಲ್ಲ. ಯಾರನ್ನ ಬಂದರೆ ಇವ್ರೇನಪ್ಪ ನೀಟ್ ಮಾಡ್ತಾರ ಇಲ್ಲ ಅಂತ ಅನ್ಸುತ್ತೆ. ಆದರೆ ಇವ್ರು ಮಾಡೋದು ಯಾರಿಗೂ ಗೊತ್ತಿರಲ್ಲ. ನೋಡಿ ಹೆಂಗೆ ಮಾಡ್ತಾವೆ ನೋಡಿ. ಏಯ್ ತರಲೆ ಸರಿ ಕಂದ ಹೋಗೋದೆಲ್ಲ ನೀಟಾಗಿ ಬೆಳೆದಾಕ ಬಂಗಾರಿ. ಭಾಳದು ನೀ ಗುಡ್ ಬಾಯ್ ತಾನೆ. ಗುಡ್ ಬಾಯ್ ಹೌದಲ್ಲ. ನೋಡಿ ಆಲ್ರೆಡಿ ಟಿವಿ ಹಾಕೊಂಡು ಫ್ರೆಂಡ್ಸ್ ಅಕ್ಷಯ ತೃತೀಯ. ಸೊ ಅಕ್ಷಯ ತೃತೀಯ ಯಾವಾಗಿದೆ ಮತ್ತು ಯಾವ ಡೇಟಲ್ಲಿದೆ ಮೇಡಮ್? 2 ಡೇಟ್ ಬಂದಿದೆ, ಕನ್ಫ್ಯೂಷನ್ ಆಗಿಬಿಟ್ಟಿದೆ ಫುಲ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಅಕ್ಷಯ ತೃತೀಯ ಅಂದರೆ ಏನು, ಅವತ್ತೇನು ಮಾಡಿದ್ರೆ ನಮಗೆ ಮಹತ್ವದ ದಿನ ಆಗುತ್ತೆ, ಅವತ್ತೇನು ಮಾಡಬೇಕು, ಏನು ಮಾಡಬಾರ್ದು, ವಿಶಿಷ್ಟವಾದ ದಿನದಂದು ನಾವು ಏನನ್ನು ಕೈಗೊಳ್ಳಬೇಕು, ಯಾವ ರೀತಿ ನಾವು ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸಬೇಕು, ಸೊ ಯಾವ ರೀತಿ ನಾವು ಪೂಜೆ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾನು, ಓಕೆನಾ? ಸೊ ಮೊದಲಿಗೆ ಅಕ್ಷಯ ತೃತೀಯ ಎಂಬುದು ಹಿಂದೂ ಮತ್ತು ಜೈನ ಧರ್ಮಗಳಲ್ಲಿ ಬಹಳನೇ ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ, ಎಂದಿಗೂ ನಾಶವಾಗದ ಅನ್ನೋ ಅರ್ಥ. ಸೊ ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ಎಂದಿಗೂ ಫಲ ಕೊಡ್ತವೆ ಅನ್ನೋದು ಇವಾಗಿಲ್ಲ, ಮೊದಲನೇ ಕಾಲದಿಂದ ಕೂಡ ನಂಬಿಕೆ ಇದೆ. ಸೊ ಇನ್ನು ಈ ದಿನ ಯಾವುದು ಮಹತ್ವವಾದ ದಿನವಂದರೆ, ಸೊ ಇಲ್ಲಿ ಯಾಕೆ ಈ ಒಂದು ಮಹತ್ವವಾದ ದಿನ ಅಂತಾರೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ, ಸೊ ಈ ದಿನವನ್ನು ಶ್ರೀ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತಾರೆ. ಸೊ ಇನ್ನು ಮಹಾಭಾರತದಲ್ಲಿ ಪಾಂಡವರು ಅಕ್ಷಯ ಪಾತ್ರೆ ಪಡೆದ ದಿನ ಇದಾಗಿರುತ್ತೆ. ಸೊ ಹಾಗಾಗಿ ಅಕ್ಷಯ ಪಾತ್ರೆಯನ್ನು ತಂದಿರುವ ಕಾರಣ ಪಾಂಡವರು ಸೊ ಅವತ್ತಿನ ದಿನವನ್ನು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಸೊ ಯಾವುದೇ ಒಂದು ಸಮೃದ್ಧಿ ಬೆಳಿಬೇಕು ಅಥವಾ ನಮ್ಗೆ ಏನೋ ಒಂದು ಒಳ್ಳೇದಾಗಬೇಕು ಅಂದರೆ ಅಕ್ಷಯ ತೃತೀಯ ದಿನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಪಾಂಡವರು ಅಕ್ಷಯ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಅವರ ಒಂದು ದವಸ ಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿರೋದ್ರಿಂದ ಸೊ ಅವತ್ತಿನ ದಿನ ಒಳ್ಳೆಯದು ಅಂತ ಹೇಳಿ ಮಹಾಭಾರತದ ಕಾಲದಿಂದಲೂ ಕೂಡ ಇಂದಿಗೂ ಕೂಡ ನಮಗೆ ಹೇಳ್ತಾನೆ ಬಂದಿದ್ದಾರೆ. ಸೊ ಆದ್ದರಿಂದ ಅವತ್ತಿನ ದಿನ ಶುಭ ಕಾರ್ಯಗಳಾಗಿರಬಹುದು ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಕೂಡ ಮಾಡಿದ್ರು ಕೂಡ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇನ್ನು ಅಕ್ಷಯ ತೃತೀಯ ದಿನ ನಾವು ಏನು ಮಾಡಬೇಕು, ಸೊ ಏನು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಷ್ಟೋ ಜನ ಆಸೆ ಇರುತ್ತೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಬಂಗಾರ ಖರೀದಿ ಮಾಡಬೇಕು ಅಥವಾ ಬೆಳ್ಳಿ ಖರೀದಿಸಬೇಕು ಅಂತ ಹೇಳಿ ಎಷ್ಟೋ ಜನ ವರ್ಷಾನುಗಟ್ಟಲೆ ಹಣವನ್ನು ಕೂಡಿಟ್ಟು ಮಾಡ್ತಾ ಇರ್ತಾರೆ. ಅಥವಾ ಬೆಳ್ಳಿ ತೊಗೋಬೇಕು ಅಥವಾ ಬಂಗಾರ ತೊಗೋಬೇಕು ಅಂತ ಹೇಳಿ ಕೂಡಿಟ್ಟು ಏನು ಮಾಡ್ತಾ ಇರ್ತಾರೆ, ತೊಗೋಬೇಕು ಅವತ್ತಿನ ದಿನ ಅಂತ ಆಸೆ ಪಟ್ಟಿರ್ತಾರೆ. ಪರವಾಗಿಲ್ಲ, ತೊಗೋಬಹುದು, ಬಂಗಾರ ಖರೀದಿ ಮಾಡಬಹುದು, ಬೆಳ್ಳಿಯನ್ನು ಕೂಡ ಖರೀದಿ ಮಾಡ್ಬೋದು, ಅದು ತುಂಬಾ ಶುಭ. ಆದರೆ ಬಂಗಾರ ಬೆಳ್ಳಿ ಖರೀದಿ ಮಾಡುವಷ್ಟು ನಮಗೆ ಹಣ ಇಲ್ಲ, ನಮಗೆ ಅಷ್ಟೊಂದು ಇದಿಲ್ಲ, ನೀಗೋಲ್ಲ. ನಾವೇನು ಮಾಡಬೇಕು, ನಾವು ಬಡವರಿದ್ದೀವಿ ಅಂತ ಹೇಳಿದ್ರೆ, ಸೊ ನಿಮ್ಮ ಕಡೆಯಿಂದ ಬಂಗಾರ ಬೆಳ್ಳಿನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಬಳಸುವಂಥ ನವಧಾನ್ಯಗಳು ಏನಾದರೂ ಉಪ್ಪಾಗಿರಬಹುದು ಅಥವಾ ಅಕ್ಕಿ, ಬೇಳೆ, ಸಕ್ಕರೆ ನೀವು ದಿನಸಿ ಇರುತ್ತಲ್ವ ಯೂಸ್ ಮಾಡ್ತೀರಲ್ವ, ಕೇವಲ ಅರ್ಧ kg ನೀವು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಅವತ್ತಿನ ದಿನ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅದ್ರ ಜೊತೆಗೆ ದಾನ ಮಾಡುವುದು, ಅಂದರೆ ದಾನ ಮಾಡೋದಂದರೆ ಸಿಕ್ಕಿದ್ದೆಲ್ಲ ದಾನ ಮಾಡೋದಲ್ಲ, ಅನ್ನದಾನ ಆಗಿರ್ಬೋದು ಅಥವಾ ಬಟ್ಟೆ ದಾನ ಆಗಿರ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿದ್ರೆ ಅದು ಕೂಡ ಒಳ್ಳೆಯದಾಗುತ್ತೆ. ಸೊ ಇನ್ನು ನೀವೇನಾದರೂ ಹೊಸ ಕೆಲಸಕ್ಕೆ ಕೈ ಹಾಕ್ತೀರಿ ಅಥವಾ ವ್ಯವಹಾರವನ್ನು ಆರಂಭಿಸ್ತೀರಿ ಅಂತ ಹೇಳಿದ್ರೆ ಅವತ್ತು ಕೂಡ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಸೊ ಇನ್ನು ದೇವರ ಪೂಜೆ ಮಾಡಿ, ವಿಶೇಷವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆ ಮಾಡಿ ಅಂದಿನ ದಿನ ತುಂಬಾ ಒಳ್ಳೆಯದಾಗುತ್ತೆ. ಸೊ ಯಾರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೋ ಸೊ ಅವ್ರ ಮನೆಯಲ್ಲಿ ತುಂಬ ಅನುಕೂಲಕರವಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯನ್ನು ನೀವು ಅವತ್ತಿನ ದಿನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ಅಷ್ಟೇ ಅಲ್ಲ, ನಾನು ಅಕ್ಷಯ ತೃತೀಯ ದಿನ ಒಂದು ಪೂಜೆಯನ್ನು ಮಾಡ್ತೀನಿ. ಸೊ ಅವತ್ತಿನ ದಿನ ಯಾವ ಪೂಜೆ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದು ಮಾಡೋದ್ರಿಂದ ಹಣ ಸಂಪತ್ತು ವೃದ್ಧಿಯಾಗುತ್ತೆ, ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ನಮ್ಮಲ್ಲಿ ಆಗಿರುವಂಥದ್ದು ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಸೊ ನನಗೆ ಒಳ್ಳೆಯದಾಗಿರೋದ್ರಿಂದ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಅದು ಬರುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇರು, ಓಕೆನಾ? ಸೊ ಅಕ್ಷಯ ತೃತೀಯ ದಿನ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಇನ್ನು ಅಕ್ಷಯ ತೃತೀಯ ದಿನ ನಾವು ಏನು ಕೆಲಸ ಮಾಡಬಾರ್ದು,
ಸೊ ಅಕ್ಷಯ ತೃತೀಯ ದಿನ ಏನು ಕೆಲಸ ಮಾಡಬಾರ್ದು ಅಂತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವರ್ಷಾನ್ಗಟ್ಲೆ ನಾವು ಕಾಯ್ತಾ ಇರ್ತೀವಿ, ಓಕೆನಾ. ಸೊ ವರ್ಷದಿಂದ ನಾವು ಮತ್ತೆ ತಿರ್ಗಾ ಒಂದು ವರ್ಷ ಬರೋವರೆಗೂ ನಾವು ಈ ಒಂದು ಅಕ್ಷಯ ತೃತೀಯ ದಿನಕ್ಕಾಗಿ ಕಾಯ್ತಾ ಇರ್ತೀವಿ. ಯಾಕಂದರೆ ಶುಭ ಕಾರ್ಯ ಮಾಡಬೇಕು, ಏನಾದರೂ ಕೊಂಡ್ಕೊಳ್ಬೇಕು, ಬಂಗಾರ ಬೆಳ್ಳಿ ಅಂತ ಹೇಳಿ. ಅವತ್ತಿನ ದಿನ ನಾವು ತಪ್ಪು ಕೆಲಸ ಮಾಡಿದ್ರೆ ಸಾಕು, ನಮಗೆ ಅವತ್ತು ಇಡೀ ದಿನ ಅಂದರೆ ಇಡೀ ವರ್ಷ ನಮಗೆ ಕಾಡುತ್ತೆ ಅಂತ ಹೇಳ್ತಾರೆ. ಸೊ ಏನೇನು ಮಾಡಬಾರ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಜಗಳ ಮಾಡಬಾರ್ದು, ಓಕೆನಾ. ಸೊ ಅದಾದಮೇಲೆ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಅದಾದಮೇಲೆ ವ್ಯರ್ಥ ಖರ್ಚುಗಳನ್ನು ಮಾಡಬಾರ್ದು. ಸುಮ್ಮನೆ ಖರ್ಚು ಮಾಡೋದು, ಈಗ ನಮಗದು ಅವಶ್ಯಕತೆಯೇ ಇರಲ್ಲ, ಸೊ ಅದನ್ನು ತೊಗೊಂಡು ಇದನ್ನು ತೊಗೊಂಡೆ ಅಂತೇಳಿ ಅವತ್ತಿನ ದಿನ ವ್ಯರ್ಥ ಖರ್ಚುಗಳನ್ನು ಮಾಡಬೇಡಿ. ಇನ್ನು ಆ ದಿನ ಶಾಂತವಾಗಿ ಕಳೆಯೋದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಜೀವನಕ್ಕೆ. ಸೊ ಹಾಗಾಗಿ ಅವತ್ತಿನ ದಿನ ನೀವೆಷ್ಟು ಸೈಲೆಂಟಾಗಿ ಆರಾಮಾಗಿ ಖುಷಿಯಾಗಿರ್ತೀರಾ, ನೀವು ವರ್ಷ ಪೂರ್ತಿ ಅದೇ ಥರ ಕಳಿತೀರಾ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಅಕ್ಷಯ ತೃತೀಯ ದಿನ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಅದು ಜೀವನ ಪೂರ್ತಿ ಒಳ್ಳೆಯ ಫಲ ಕೊಡುತ್ತೆ ಅಂತ ಕೂಡ ನಂಬಲಾಗ್ತಾ ಇದೆ. ಅದು ನಂಬಿಕೆ ಅಲ್ಲ, ಅದು ದೃಢ ನಿರ್ಧಾರ ಅಂತಲೇ ಹೇಳ್ಬೋದು. ಇಂದಿನ ಕಾಲದಿಂದಲೂ ಆಚರಿಸ್ಕೊಳ್ತಾ ಬಂದಿದ್ದಾರೆ. ಸೊ ನೀವು ಕೂಡ ಅದನ್ನು ಪಾಲಿಸಿದ್ರೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಇನ್ನು ಅಕ್ಷಯ ತೃತೀಯ ಅಂದರೆ ಯಾಕೆ ಇಷ್ಟೊಂದು ಇದು ಮಾಡ್ತಾರೆ, ಯಾಕೆ ಇಷ್ಟೊಂದು ಇದಕ್ಕೆ ಮಹತ್ವ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಅಂದರೆ ಅಕ್ಷಯ ಅನ್ನೋದೇ ಒಂದು ಅದರಲ್ಲಿರುವಂಥ ಒಂದು ಅಕ್ಷರದಲ್ಲೇ ಒಂದು ಕಡಿಮೆ ಆಗಲ್ಲ, ಅಂದರೆ ಜೀವನ ಪೂರ್ತಿ ನಮಗೆ ಫಲ ಕೊಡುವಂಥ ದಿನ ಅಂತ ಹೇಳಿ ನಂಬಿಕೆ ಇಟ್ಟಿದ್ದಾರೆ ಇನ್ನೂ ಕೂಡ ಜನ. ಯಾವ ರೀತಿ ಅಂತ ಹೇಳಿದ್ರೆ, ಅಕ್ಷಯ ಪಾತ್ರೆ ಏನೇ ಕೊಂಡ್ಕೊಳ್ಳಿ ನೀವು, ಅಕ್ಷಯ ಪಾತ್ರೆ ಅಂದರೆ ಏನೇ ನೀವು ಮನೆಗೆ ತೊಗೊಂಬನ್ರಿ ಅಕ್ಷಯ ತೃತೀಯ ದಿನ ಅದು ಸಮೃದ್ಧಿ ಆಗುತ್ತೆ ಅಂತ ಹೇಳಿ ನಂಬಿಕೆ. ಹಾಗಾಗಿ ಒಡವೆ ಚಿನ್ನ ತಗೊಳ್ಳೋಕ್ಕೆ ಜನ ಮುಗಿ ಬೀಳ್ತಾರೆ ಅವತ್ತಿನ ದಿನ. ಆದರೆ ನಾವು ಒಡವೆ ಮತ್ತು ಚಿನ್ನ ಮಾತ್ರ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಲ್ಲ, ನಾವು ಮನೆಗೆ ಬೇಕಾದಂಥ ದಿನಸಿ ಆಗಿರ್ಬೋದು, ಏನೇ ಒಂದು ನಮ್ಗೆ ಅವಶ್ಯಕತೆ ಇರೋದು ಖರೀದಿ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಸೊ ಜಸ್ಟ್ ಬಂಗಾರ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಥವಾ ಬೆಳ್ಳಿ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಮೂಢನಂಬಿಕೆ. ಸೊ ದಾನ ಧರ್ಮ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಹೊಸ ಕೆಲಸ ಆರಂಭ ಮಾಡಿ ಅವತ್ತಿನ ದಿನ ಒಳ್ಳೆಯದಾಗುತ್ತೆ. ಸೊ ಇನ್ನು ಜಗಳ ಮಾತ್ರ ಮಾಡಬೇಡಿ, ಇನ್ನು ಕೆಟ್ಟ ಮಾತನ್ನು ಮಾತಾಡಬೇಡಿ. ಅವತ್ತಿನ ದಿನ ನಿಮ್ಗೇನಾದರೂ ಬೇರೆ ಕೆಲಸ ಮಾಡೋದಿದ್ರೆ, ನಿಮಗೇನಾದರೂ ಏನೋ ಆಸೆ ಇದ್ದರೆ ಸೊ ಅದನ್ನು ಕೂಡ ಪೂರೈಸಿ. ಎಷ್ಟೋ ದಿನದಿಂದ ಮಾಡ್ಕೊಂಡು ಬಂದಿರೋ ಕೆಲಸ ಕೈಗೂಡ್ತಾ ಇಲ್ಲ ಅಂದರೆ ಅವತ್ತಿನ ದಿನ ಶುರು ಮಾಡಿ, ನಿಮಗೆ ನಡೀತದೆ. ಸೊ ಇನ್ನು ಫನ್ನಿಯಾಗಿ ನೋಡೋದಾದರೆ ಈ ಒಂದು ವಿಷಯನ, ಅಕ್ಷಯ ತೃತೀಯ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಏನು ಹೇಳ್ತಾರೆ, ಅಕ್ಷಯ ತೃತೀಯ ನಾಳೆ ಇದೆ ನಾಡಿದ್ದಿದೆ, ಅಕ್ಷಯ ತೃತೀಯ ಬಂದಿದೆಯಾ ಅಂತ ಎಲ್ಲರ ಮನೇಲೂ ಒಂದೇ ಡೈಲಾಗ್. ಏನಪ್ಪ ಅಂತ ಹೇಳಿದ್ರೆ, ಬಂಗಾರ ತೊಗೊಳ್ಳೋಣ. ಆದರೆ ಸತ್ಯ ಏನು ಗೊತ್ತಾ, ಆ ದಿನ ನೀವು ಮಾಡಿದ ಒಳ್ಳೆಯ ಕೆಲಸಗಳು ನೆವರ್ ಎಂಡಿಂಗ್, ಯಾವತ್ತೂ ಮುಕ್ತಾಯ ಆಗಲ್ಲ, ಓಕೆನಾ. ಸೊ ನೀವು ಅವತ್ತೇನು ಒಳ್ಳೆ ಕೆಲಸ ಮಾಡ್ತೀರಾ ಅದು ನಿಮ್ಮ ಲೈಫ್ ಲಾಂಗ್ ಲೀಡ್ ಆಗುತ್ತೆ, ಓಕೆನಾ. ಸ್ವಲ್ಪ ದಾನ ಮಾಡಿ, ಸ್ವಲ್ಪ ಪೂಜೆ ಮಾಡಿ, ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದು ಕೂಡ ಒಳ್ಳೆ ಹ್ಯಾಬಿಟ್ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ತೊಗೊಳ್ಳೋದು ನಿಮ್ಮ ಆಪ್ಷನಲ್, ಯಾಕಂದರೆ ನಿಮ್ಮ ಜೀವನದಲ್ಲಿ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಅದರ ನೆಸೆಸಿಟಿ ಇತ್ತು, ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ನೀವು ತೊಗೊಳ್ಳೋದ್ರಲ್ಲಿ ತೊಂದರೆ ಇಲ್ಲ. ಸಾಲ ಎಲ್ಲ ಮಾಡಿ ತೊಗೊಳ್ಬೇಡಿ, ಅಷ್ಟೊಂದು ತೊಗೊಳ್ಳೇಬೇಕು ಅನ್ನೋ ಎಂಥ ರೂಲ್ಸ್ ಏನೂ ಇಲ್ಲ, ಓಕೆನಾ. ಜೀವನದಲ್ಲಿ ಕೆಲವು ತುಂಬ ದಿನಗಳು, ವಿಶೇಷವಾದ ದಿನಗಳು ಬರ್ತವೆ, ಅದರಲ್ಲಿ ಈ ಒಂದು ಅಕ್ಷಯ ತೃತೀಯ ಕೂಡ ಒಂದು ಒಳ್ಳೆಯದಂತ ಹೇಳ್ಬೋದು. ಸೊ ಈ ದಿನ ನೀವು ಏನು ಕೆಲಸ ಮಾಡ್ತೀರಾ, ಒಳ್ಳೆ ಕೆಲಸ, ಅದು ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೈತೆ. ಇನ್ನು ಒಬ್ಬರಿಗೆ ಊಟ ಕೊಡೋದಾಗಿರ್ಬೋದು, ಒಬ್ಬರಿಗೆ ಸಹಾಯ ಮಾಡೋದಾಗಿರ್ಬೋದು, ಸೊ ಇವೆಲ್ಲವೂ ಕೂಡ ನಿಮಗೆ ನಿಜವಾದ ಸಂಪತ್ತು ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಕೂಡ ಅಕ್ಷಯ ತೃತೀಯ ದಿನ ಯಾವ ರೀತಿ ಆಚರಿಸ್ತೀರಾ ಮತ್ತು ಯಾರಿಗೇನು ಸಹಾಯ ಮಾಡ್ತೀರಾ ಅದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ, ಓಕೆನಾ. ಸೊ ಇದಿಷ್ಟು ಅಕ್ಷಯ ತೃತೀಯ ದಿನ ನೀವು ಮಾಡಬೇಕಾದಂಥ ಕೆಲಸ. ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಬೈಬೇಡಿ, ಅವತ್ತಿನ ದಿನ ನಿಮಗೆ ಪುಣ್ಯ ಸಿಗುತ್ತೆ. ದಾನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸ ಏನಾದರೂ ಅರ್ಧಕ್ಕೆ ನಿಂತಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡೋದಿದ್ರೆ ಶುರು ಮಾಡಿ, ಹೂಡಿಕೆ ಏನಾದರೂ ಮಾಡ್ತಾಯಿದ್ರೆ ಅದು ಕೂಡ ಮಾಡಬಹುದು. ಅವತ್ತಿನ ದಿನ ನೀವು ಖಂಡಿತವಾಗ್ಲೂ ದೇವರ ಪೂಜೆಯನ್ನು ಮಾಡಲೇಬೇಕು, ಯಾಕಂದರೆ ಅತ್ಯುತ್ತಮ ದಿನ ಆಗಿದೆ ಅದು. ಹಾಗಾಗಿ ಸೊ ಬೆಳ್ಳಿ ಬಂಗಾರ ಖರೀದಿ ಮಾಡೋರಿದ್ರು ಮಾಡ್ಬೋದು, ಓಕೆನಾ, ಅದೇನು ತೊಂದರೆ ಇಲ್ಲ. ಸೊ ಏನಾದರೂ ಹೊಸ ಬಿಸ್ನೆಸ್ ನೀವು ಶುರು ಮಾಡ್ತೀನಿ ಅಂದರೆ ಅದು ಕೂಡ ಮಾಡಬಹುದು. ಸೊ ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಜೀವನಕ್ಕೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು, ಓಕೆನಾ. ಸೊ ನಿಜವಾದ ಸಂಪತ್ತು ಬಂಗಾರದಿಂದ ಸಿಗಲ್ಲ, ಓಕೆನಾ. ಸೊ ನಾವು ಬಂಗಾರ ತೊಗೊಂಡಿಲ್ಲ ಅಂತ ಹೇಳಿ ಎಷ್ಟೋ ಜನ ಬೇಜಾರಾಗ್ತಿರ್ತಾರೆ. ಸೊ ಬೇಜಾರು ಮಾಡ್ಕೋಬೇಡಿ, ಮುಂದೆ ಇವತ್ತು ಕೊಟ್ಟಿಲ್ಲ ಅಂದರೆ ದೇವರು ಮುಂದೆ ಒಂದಿನ ನಮಗೆ ಕೊಡ್ತಾನೆ, ಓಕೆನಾ. ಸೊ ಹಾಗಾಗಿ ಒಬ್ಬರಿಗೆ ಸಹಾಯ ಮಾಡಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ನೆಕ್ಸ್ಟ್ ನೀವು ಈ ವರ್ಷ ಆಗಿಲ್ಲ ಅಂದರೂ ಮುಂದಿನ ವರ್ಷನಾದರೂ ನೀವು ಅವರ ಒಂದು ಆಶೀರ್ವಾದದಿಂದ ನೀವು ಬಂಗಾರ ತೆಗೆದುಕೊಂಡೇ ಕೊಡ್ತೀರಾ, ನೀವು ಕೂಡ ಖರೀದಿ ಮಾಡ್ತೀರಾ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ತಪ್ಪಾಗಿ ಭಾವಿಸ್ಬೇಡಿ, ಬೇರೆಯವ್ರಿಗೆ
ಯಾರಿಗೂ ಕೂಡ ಬೈಬೇಡಿ. ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಇಲ್ಲಾಂದರೆ ಆರಾಮಾಗಿ ಮನೆಯಲ್ಲಿರಿ, ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ. ಸೊ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಸೊ ಇನ್ನು ಅಕ್ಷಯ ತೃತೀಯ ಯಾವಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಲ್ವ. ಸೊ ಅಕ್ಷಯ ತೃತೀಯ ಇರೋದು 19ನೇ ತಾರೀಕು ಮತ್ತು 20ನೇ ತಾರೀಕು. 19ನೇ ತಾರೀಕು ಬೆಳಗ್ಗೆ ಶುರುವಾಗುತ್ತೆ, ಓಕೆನಾ. ಸಂಡೇ ಬೆಳಗ್ಗೆ ಶುರುವಾಗಿ ಸೋಮವಾರ ಬೆಳಗ್ಗೆ 7:45ಕ್ಕೆ ಮುಕ್ತಾಯ ಆಗುತ್ತೆ. ನೀವು ರವಿವಾರ 10:45ರಿಂದ ಯಾವಾಗ ಬೇಕಾದರೂ ಪೂಜೆ ಮಾಡಬಹುದು, ಓಕೆನಾ. ಒಳ್ಳೆಯ ಗಳಿಗೆ ಇದೆ. ಸೊ ಹಾಗಾಗಿ 19ನೇ ತಾರೀಕು ಆದಮೇಲೆ 19ನೇ ತಾರೀಕು ಶುರುವಾಗುತ್ತಲ್ವ ಬೆಳಗ್ಗೆ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೀವು ಬೇಗ ಬೇಗ ಕ್ಲೀನಾಗಿ ರೆಡಿಯಾಗಿ 10:45 ಮೇಲೆ ಸಂಜೆ ರಾತ್ರಿವರೆಗೂ ಯಾವಾಗ ಬೇಕಾದರೂ ನೀವು ಪೂಜೆ ಮಾಡ್ಬೋದು. ಅದಾದಮೇಲೆ ಸೋಮವಾರ ಬೆಳಗ್ಗೆ 7:45ವರೆಗೂ ಮಾತ್ರ ಟೈಮ್ ಇರೋದು. ಅಷ್ಟರಲ್ಲಿ ನೀವು ಬೇಗ ಮುಗಿಸ್ಕೊಂಡ್ಬಿಡಿ. ಆದಷ್ಟು ಇಂಡಿಯನ್ ಪ್ರಕಾರ ಅಂದರೆ ಕರ್ನಾಟಕದ ಪ್ರಕಾರ ಯಾವ ರೀತಿ ಆಚರಿಸ್ತಾರೆ ಅಂತ ಹೇಳಿದ್ರೆ 19ನೇ ತಾರೀಕು ಆಚರಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ನೀವು ಕೂಡ ರವಿವಾರ ದಿನ ಆಚರಿಸಿದ್ರೆ ಒಳ್ಳೆಯದು. ಸೊ ನಾನು ಕೂಡ ಅವತ್ತೇ ಪೂಜೆ ಮಾಡ್ತೀನಿ. ಸೊ ಈ ಮಾಹಿತಿ ಇದಾಗಿತ್ತು. ಸೊ ಈ ಮಾಹಿತಿಯಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕಮೆಂಟ್ಸ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ. ಹೀಗೆ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ, ಸಿಗ್ತೀನಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ತಪ್ಪದೇ ಅಕ್ಷಯ ತೃತೀಯ ದಿನ ನೀವೇನು ಖರೀದಿ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಹಾಕಿ. ಸೊ ನಾನು ಕೂಡ ಅಕ್ಷಯ ತೃತೀಯ ದಿನ ಏನು ತೊಗೊಂಡೆ ಅಂತ ಹೇಳಿ ನಿಮಗೂ ಕೂಡ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಓಕೆನಾ.